ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ. ಇವತ್ತು ನಾ ಎಲ್ಲಿದ್ದೀನಿ ಅಂತಂದ್ರೆ ಢಾಕಪ್ಪ ಸರ್ಕಲ್ದಾಗ ಅದೀನಿ. ಹುಬ್ಬಳ್ಳಿಯ ಢಾಕಪ್ಪ ಸರ್ಕಲ್ ಎದಕ್ಕೆ ಫೇಮಸ್ ಐತಿ ಅಂತಂದ್ರೆ ಈ ಢಾಕಪ್ಪ ಸರ್ಕಲ್ಗೊಂದು ಬೇರೆ ಇತಿಹಾಸ ಐತಿ. ಅದು ಯಾವುದಾದ್ರೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ಈಗ ಸದ್ಯಕ್ಕೆ ಎದಕ್ಕೆ ಫೇಮಸ್ ಐತೆ ಅಂದ್ರೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ಕೆಟ್ ಇದು. ನೀವು ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಇದೇ ಗಾಡಿ ಅಂತಲ್ಲ, ಟೋಟಲಿ ಎಲ್ಲ ಥರ ಗಾಡಿ ಸಿಗ್ತಾವೆ. ಹೀರೋ, ಸ್ಪ್ಲೆಂಡ್ರು, ಬುಲೆಟ್ಸು, ಆಮೇಲೆ NS, ಯಮಾ, RS, R15, R15, ಟೋಟಲ್ ನಿಮ್ಗೆ ಯಾವ ಥರದ್ದು ಗಾಡಿಗಳು ಬೇಕೋ ನಿಮ್ಮ ಅನುಗುಣ ತಕ್ಕಾಗೆ ನಿಮ್ಮ ಬಜೆಟ್ ತಕ್ಕ ಗಾಡಿ ಸಿಗ್ತವೆ. ಆದರೆ ಒಂದು ವಿಷಯ ಏನಂತಂದ್ರೆ ನೀವು ಕರೆಕ್ಟಾಗಿ ಗೊತ್ತಿರಬೇಕು ಗಾಡಿ ತೊಗೋಬೇಕಾದ್ರೆ. ಇಲ್ಲಿ ಗಾಡಿ ಒಂದು ಸಲ ತೊಗೊಂಡ್ಮೇಲೆ ಮುಗೀತು. ಏನು ಮೋಸ ಮಾಡ್ತಾರಂತಲ್ಲ, ಬಟ್ ವ್ಯವಹಾರದಲ್ಲಿ ಸ್ವಲ್ಪ ಗೊತ್ತಿದ್ದವರು, ಆಮೇಲೆ ಗಾಡಿಗಳಲ್ಲಿ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದವರು ಬರಬೇಕು. ಇಲ್ಲ ನೀವು ಗಾಡಿ ನಿಮ್ಗೆ ಗೊತ್ತೈತಿ ನಾನು ಓಡಿಸ್ತೀನಿ ಅಂದಾಗ ಒಂದು ಸ್ವಲ್ಪ ಓಡಿಸಿ ಚೆಕ್ ಮಾಡಿ ತೊಗೋಬೇಕು. ಇಲ್ಲಿ ಯಾರು ನೀವು ಫೋರ್ಸ್ ಮಾಡೋಂಗಿಲ್ಲ. ಬಟ್ ಮಾತಾಡೋಕ್ಕಿಂತ ಮುಂಚೆ ಒಂದು ಸಲ ನೀವು ಗಾಡಿನ ನೀಟಾಗಿ ಚೆಕ್ ಮಾಡ್ಕೋಬೇಕು. ಈ ರೀಫಾರ್ಬಿಸ್ ಅಂತಾರಲ್ಲ ಆ ಥರ, ಅಂದರೆ ಎಲ್ಲ ರಿಪೇರ್ ಮಾಡಿ, ಕೆಲವು ಸಲ ರಿಪೇರ್ ಮಾಡಿನೂ ಇಟ್ಟಿರ್ತಾರೆ, ಕೆಲವರು ಇಂಡಿವಿಜುವಲಾಗಿ ಸೇಲ್ ಮಾಡೋಕ್ಕೂ ಬಂದಿರ್ತಾರೆ. ಅದಕ್ಕೆ ನೀವು ಹೇಳೋಕ್ಕಾಗಂಗಿಲ್ಲ. ನಾನಂತೂ ಇಲ್ಲಿ ತೊಗೊಂಡು ಯೂಸ್ ಮಾಡೀನಿ, ನನಗಂತೂ ಇಲ್ಲಿ ತನಕ ಯಾವುದೇ ಪ್ರಾಬ್ಲಮ್ಸ್ ಎಲ್ಲ ಬಂದಿಲ್ಲ. ನೀಟಿರೋ ಗಾಡಿನೇ ಸಿಕ್ಕವ. ಹಾಗಾಗಿ ನೀವು ತೊಗೊಳ್ಬೇಕಾದ್ರೆ ಗಾಡಿ ಚೆಕ್ ಮಾಡಿ, ಕ್ಯಾಶ್ ಅವ್ರ ಕಡೆ ಕೊಟ್ಟು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಮುಂಚೆನೇ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಗಾಡಿನ. ಬರೀ ಈಗ ಈ ರೌಂಡಿಂದ ಇನ್ನೊಂದು ರೋಡಲ್ಲಿ ಅಲ್ಲಿ ಗಾಡಿಗಳಿರ್ತಾವೆ, ಅಲ್ಲಿ ಹೋಗೋಣ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ, ಈ ವಿಡಿಯೋ ನಾನು ಯಾಕೆ ಹತ್ತಿರದಿಂದ ಹೋಗಿ ಅವ್ರಿಗೆ ಮಾತಾಡಿಸಿ ಮಾಡ್ತಿಲ್ಲ ಅಂದ್ರೆ, ಇಲ್ಲಿ ಯಾರಿಗ್ಯಾರು ಜವಾಬ್ದಾರಿ ಇರೋಂಗಿಲ್ಲ. ಈಗ ನಾನು ವಿಡಿಯೋಲ್ಲಿ ಒಂದು ರೇಟ್ ಹೇಳ್ತೀನಿ, ನೀವು ಅದು ನಾನು ವಿಡಿಯೋನ ಇವತ್ತು ಮಾಡಿರ್ತೀನಿ, ನೀವು ಯಾವಾಗೋ ನೋಡಿರ್ತೀರ, ಆವಾಗ ರೇಟ್ ಎಲ್ಲ ಕನ್ಫ್ಯೂಸ್ ಆಗ್ತೈತಿ. ಈ ಒಂದು ವಾರದ ಗಾಡಿನ ಇನ್ನೊಂದು ವಾರಕ್ಕೆ ಇರೋಂಗಿಲ್ಲ, ಅವು ಸೇಲ್ ಆಗಿರ್ತಾವೆ. ನೀವು ವಿಡಿಯೋಲ್ಲಿ ನೋಡಿರೋ ಗಾಡಿಗಳೇ ಬೇರೆ, ಮತ್ತು ನೀವು ಇಲ್ಲಿ ಬಂದು ನೋಡಿದಾಗ ಇರೋ ಗಾಡಿಗಳೇ ಬೇರೆ. ಅದಕ್ಕೆ ಇಲ್ಲಿ ಗಾಡಿಗಳ ರೇಟ್ ಮೆನ್ಷನ್ ಮಾಡ್ತಿಲ್ಲ, ಆಮೇಲೆ ಯಾರಿಗೂ ನಾನು ಮಾತಾಡಿಸ್ತಿಲ್ಲ. ನಿಮಗೆ ಕ್ಲೋಸ್ನಿಂದ ತೋರಿಸ್ತೀನಿ ಗಾಡಿಗಳು. ಯಾವ ಥರ ಗಾಡಿ ಬೇಕೋ ಅದೇ ಥರದ್ದು ಎಲ್ಲ ಥರದ್ದು ಗಾಡಿಗಳು ಇರ್ತವೆ. ಬಟ್ ನೀವು ಅದೇ ಹೇಳಿದ್ನಲ್ಲ, ತೊಗೋಬೇಕಾದ್ರೆ ನೋಡಿ ಚೆಕ್ ಮಾಡಿ, ನಿಮ್ಮ ಜೊತೆಗೆ ಯಾರಾದರೂ ಈ ಬೈಕ್ಗಳಲ್ಲಿ ಒಂದು ಸ್ವಲ್ಪ ಗೊತ್ತಿದ್ದವ್ರನ್ನ ಕರ್ಕೊಂಡು ಬಂದು ಈ ಥರ ಮಾಡಿ ನೀವು ತೊಗೋಬೋದು. ಯಾಕಂದರೆ ಇದೇನು ಒಂದೇ ವಾರದಲ್ಲಿ ಮಾರಿ ಹೋಗುವಂಥದ್ದು ಇರೋಂಗಿಲ್ಲ. ರೆಗ್ಯುಲರ್ ಪ್ರತಿ ಸಂಡೇನೂ ಇಲ್ಲಿ ಇರ್ತವೆ. ಆಮೇಲೆ ಬೇರೆ ಡೇಸಲ್ಲೂ ಇಲ್ಲಿ ಬೈಕ್ಸ್ ಇರ್ತಾವೆ. ಆದರೆ ಇವತ್ತು ಜಾಸ್ತಿ ಬಂದಿರ್ತಾವೆ ಸಂಡೇ. ಎಲ್ಲ ಶಾಪ್ಗಳು ಈ ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರುವಂಥ ಏಜೆನ್ಸಿಗಳು ಎಲ್ಲರೂ ಇರ್ತಾರೆ ಇಲ್ಲಿ. ಕೆಲವರು ಅವರೇ ಗಾಡಿನ ಖರೀದಿ ಮಾಡಿ ಮಾರುವಂಥದ್ದು ಇರ್ತೈತಿ. ಕೆಲವರು ಇಂಡಿವಿಜುವಲಾಗಿ ತಂದು ಮಾರುವಂಥವ್ರು ಇರ್ತಾರೆ. ಎಲ್ಲ ಟೈಪು ಗಾಡಿಗಳಿರ್ತವೆ. ನೀವು ನೋಡ್ಬೋದು, ಫುಲ್ ಜಾತ್ರೆ ಇಲ್ಲಿ. ಬೈಕ್ ಮೇಳ ಅಥವಾ ಬೈಕ್ ಮೇಳ ಅಥವಾ ಈ ಒಂಥರ ಬೈಕ್ ಜಾತ್ರೆ ಥರನೇ ಸಿಕ್ಕಾಪಟ್ಟೆ ಬೈಕ್ಸ್ ಇರ್ತವೆ. ನಾನು ನಿಮ್ಗೆ ಈಗ ಇದೊಂದು ರೌಂಡ್ ಹೊಡ್ಕೊಂಡು ಆಮೇಲೆ ನಿಮ್ಗೆ ಕ್ಲೋಸಪ್ ಆಗಿ ಗಾಡಿ ತೋರಿಸ್ತೀನಿ. ಬರ್ರಿ, ನೀವು ಡಿಟೇಲ್ಡಾಗಿ ನಿಮಗೆಲ್ಲ ಡಿಟೇಲ್ಡಾಗಿ ಬೇಕಂತಂದರೆ ನೀವೇ ಖುದ್ದಾಗಿ ವಿಸಿಟ್ ಮಾಡಿ ನೀವು ಗಾಡಿ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಮತ್ತು ಮುಂದಿನ ವಾರ ಬಂದು ಈ ವಾರ ನೋಡಿಕೊಂಡು ಮುಂದಿನ ಸಂಡೇ ಬಂದು ಈ ಥರನೂ ತೊಗೋಬೋದು. ಯಾಕಂತಂದರೆ ನೀವು ಒಂದೇ ಸಲ ಬಂದ್ರಿ, ಗಾಡಿ ಒಂದೇನೋ ಸೆಕೆಂಡ್ ಹ್ಯಾಂಡ್ ಅಂದ ತಕ್ಷಣ ಕೆಲವು ಸಲ ರಿಪೇರ್ ಮಾಡಿ ಇಟ್ಟಿರ್ತಾರೆ, ಕೆಲವು ಸಲ ಏನೋ ಪ್ರಾಬ್ಲಮ್ ಇರ್ತಂತ ಕೆಲವ್ರು ಮಾರ್ತಿರ್ತಾರೆ, ಕೆಲವ್ರು ನಿಜವಾಗ್ಲೂ ದುಡ್ಡಿನ ಪ್ರಾಬ್ಲಮ್ ಇರ್ತದಂತ ಮಾರ್ತಿರ್ತಾರೆ. ಗಾಡಿ ಚಲೋ ಇರ್ತಾವೆ, ಕೆಲವ್ರು ಗಾಡಿ ಸರಿ ಇರೋಂಗಿಲ್ಲ, ಕಿರಿಕಿರಿ ಕೊಡಾಕ್ತೈತಿ ಅಂಥೇಳಿ ಮಾರ್ತಿರ್ತಾರೆ ಕಡಿಮೆ ರೇಟಿಗೆ. ಅದಕ್ಕೆ ನೀವು ವಿಚಾರ ಮಾಡಿ ಬಂದು ನೋಡಿ ಗಾಡಿ ಹೆಂಗೈತಿ ಏನಿಲ್ಲ ಅಂತ ನೋಡಿಕೊಂಡು ತೊಗೊಳೋದು ನಿಮ್ಮ ಜವಾಬ್ದಾರಿ. ಬರ್ರಿ, ಈ ವಿಡಿಯೋನ ನಾನು ಈಗ ರೌಂಡಪ್ನ ಇಲ್ಲಿಗೆ ಮುಗಿಸಿ ನಿಮ್ಗೆ ವಿಡಿಯೋಗಳ ಬೈಕ್ನ ಕ್ಲೋಸಾಗಿ ತೋರಿಸ್ತೀನಿ. ಬರ್ರಿ ನೋಡೋಣ.
ಎಲ್ಲ ಬೈಕ್ ಗೀಕೆಲ್ಲ. ಇನ್ನೊಂದು ಏನಾಗ್ತೈತಿ, ವಿಡಿಯೋದಾಗ ಕಮೆಂಟ್ ಮಾಡಿ ನಂಬರ್ ಕೇಳ್ತಿರ್ತಾರೆ. ಒಂದು ಸಲ ಹಿಂಗೆ ಮೊದಲಿಗೆ ಒಂದು ಸಲ ನಂಬರ್ ಹಾಕಿದ್ದೆ, ಬಟ್ ಸುಮ್ಮನೆ ಅವ್ರಿಗೆ ಏಜೆಂಟ್ರಿಗೆ ಸ್ವಲ್ಪ ಇರಿಟೇಟ್ ಭಾಳ ಆಗಿತ್ತು. ಭಾಳ ಕಾಲ್ ಮಾಡಿ ಅವರಿಗೆ ಸ್ವಲ್ಪ ಕಿರಿಕಿರಿ ಆಗಿದ್ದಕ್ಕೆ ನಾನು ಯಾವುದೇ ನಂಬರ್ ಕೊಡ್ತಿಲ್ಲ ಮತ್ತು ಯಾರಿಗೆ ಮಾತಾಡಿಸ್ತಿಲ್ಲ. ಇಷ್ಟು ಗಾಡಿದು ನಾನು ಇನ್ಫಾರ್ಮೇಷನ್ ಕೊಟ್ಟೀನಿ. ಯಾಕಂದ್ರೆ ಮಾತಾಡಿಸಿ ಅವ್ರು ರೇಟ್ ಹೇಳ್ತಿರ್ತಾರೆ ನಾರ್ಮಲಿಗೆ. ಅದೇ ನಿಮಗೆ ಹೇಳಿದ್ನಲ್ಲ, ಈಗ ರೇಟ್ ಏನಾಗ್ತೈತಿ, ನಾನು ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ರೇಟ್ ಹೇಳಿರ್ತಾರೆ, ಮುಂದಿನ ಸಂಡೇ ಆ ಗಾಡಿ ಇರೋಂಗಿಲ್ಲ. ಆಮೇಲೆ ಬೇರೆ ಬೇರೆ ಗಾಡಿ ಬಂದಿರ್ತಾವೆ, ರೇಟ್ನು ಬೇರೆ ಬೇರೆಲ್ಲ ಇರ್ತಾವೆ. ರೇಟು ಆಮೇಲೆ ಗಾಡಿ ಏನು ಮ್ಯಾಟ್ರ್ ಆಗಂಗಿಲ್ಲ. ಆದರೆ ಯಾವ್ಯಾವ ಗಾಡಿ ಸಿಗ್ಬೋದು, ಎಷ್ಟು ಗಾಡಿಗಳು ಇರ್ತಾವೆ ಅನ್ನೋ ಒಂದು ಇದ್ರ ಮೇಲೆ ನಾನು ವಿಡಿಯೋ ಮಾಡೀನಿ. ಬೇಕಾದಷ್ಟು ಗಾಡಿ ಇರ್ತಾವೆ. ಒಂದು ಬಿಟ್ಟು 10 ಗಾಡಿ ನೋಡ್ಕೊಂಡು ನೀವು ನಿಮ್ಮ ಬಜೆಟಲ್ಲಿ ನಿಮಗೆ ಯಾವುದು ಗಾಡಿ ಅನುಕೂಲನೋ ಅಂಥ ಗಾಡಿನ ಆರಾಮಾಗಿ ತೊಗೋಬೋದು ನೀವು ಬಂದು. ಓಕೆ, ಇದು ಸ್ವಲ್ಪ ನನ್ನ ಚಾನಲಲ್ಲೆಲ್ಲ ಈ ಬೈಕ್ದು ಮುಂಚೆಲ್ಲ ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ ಅದಾರ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡಾಕತ್ತೀನಿ. ಆಮೇಲೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾವ ಟೈಪ್ ವೀಡಿಯೋಸ್ ಎಲ್ಲ ಬೇಕಂದ್ರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ಕಮೆಂಟ್ ಮಾಡಿರಿ. ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ನಾನು ಎಲ್ಲ ಥರ ವಿಡಿಯೋಗಳನ್ನ ಹಾಕ್ತೀನಿ. ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ವಸ್ತು ಬೇಕಾಗಿರೋಂಗಿಲ್ಲ. ಹಾಗಾಗಿ ನನಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ನಾನು ಮಾಡ್ತಿರ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಶೇರ್ ಅಂತೂ ಯಾರೂ ಮಾಡೋಂಗಿಲ್ಲ, ಕಮೆಂಟ್ ಮಾಡಿ ಹೇಳ್ರಿ. ಜೈ ಹಿಂದ್, ಜೈ ಕರ್ನಾಟಕ.